ನವಲಗುಂದದ ನಾಗಲಿಂಗ ತಾತನವರಂತ ಕೇಳಿರ್ಬೋದು. ನಾಗಲಿಂಗ ಅಜ್ಜೋಣ, ನವಲಗುಂದದ ನಾಗಲಿಂಗ ಶರಣರು. ಅವ್ರು ಹೆಂಗಪ್ಪ ಅಂದ್ರ ಉತ್ತರಿದ್ದಂಗ, ಕೆಲವು ಸ್ವಾಮಿಗಳು ಉತ್ತರದಾಗ ಇರ್ತಾರೆ, ಅವ್ರ ಬಹಳ ಪವಾಡ ಇರ್ತಾವ, ಬಹಳ ಲೀಲೆಗಳನ್ನು ಮಾಡ್ತಾ ಇರ್ತಾರೆ. ಈ ಕೊಟ್ರೇಶನ್ ಕೇಳಿ ಇವತ್ತೆಲ್ಲರೂ ನಾವೆಲ್ಲ ಪಾದಯಾತ್ರೆ ಹೋಗ್ತೀವಿ, ಲಕ್ಷಾಂತರ ಜನ ಪಾದಯಾತ್ರೆ ಬರ್ತಾರೆ. ಹೌದಾ? ಮೊದಲೇ ಕೊಟ್ಟೂರಿಗೆ ಬಂದಾಗ ಅದನ್ನ ಹುಚ್ಚು ಬಂದ ಅಂತಿದ್ರು. ಹುಚ್ಚು ಕೊಡ್ರಿ ಅಂತಾರೆ, ಈಗಲೂ ಕೂಡ ಹುಚ್ಚು ಕೊಡ್ರಿ ಅಂತ. ಪ್ರತಿ ಗುರುವಾರ ಸೋಮವಾರ ಮಂಗಳವಾರ ಹುಚ್ಚರು ಬಂದಿರ್ತಾರಂತ. ಕೊಡ್ರಿ ಏನ್ ಮಾಡ್ತಾರೆ. ಹಂಗ ಈ ನವಲಗುಂದ ನಾಗಲಿಂಗದವ್ರು ಹೆಂಗಪ್ಪ ಅಂದ್ರ ಒಂದೊಂದ್ಸರಿ ಸೀರೆ ಉಟ್ಕೊಳ್ತಿದ್ರು, ಒಂದೊಂದ್ಸರಿ ಆ ಬರೇ ಬೆತ್ತಲಾಗಿ ಹೋಗ್ತಾ ಇದ್ರು, ಒಂದೊಂದ್ಸರಿ ಸಣ್ಣ ಪಟಗೋಸಿ ಅಂತ ಅದನ್ನ ಹಾಕೊಂತಿದ್ರು, ಒಂದ್ಸರಿ ಚಂದ ರೆಡಿಯಾಗಿ ಹೋಗ್ತಾ ಇದ್ರು. ಹಿಂಗ ಅವ್ರು ಹುಚ್ಚು ಅವ್ರು ಯಾರಿಗ್ ಬೈತಾರ ಅವ್ರ ಮನೆ ಉದ್ಧಾರ. ನವಲಗುಂದದ ನಾಗಲಿಂಗ ತಾತನವ್ರು ಯಾರಿಗ್ ಬೈತಾರ ಅವ್ರ ಮನೆ ಉದ್ಧಾರ. ಸ್ವಲ್ಪ ಅವ್ರು ಯಾರನ್ನ ಏನಪ್ಪಾ ತಮ್ಮ ಬಂತಿ ಏನಂದ್ರ ಅವ್ರ ಮನೆ ನಾಶನ ಆಗಿ ಹೋದಂಗ. ಅವ್ರ ಹಿಂಗ ಮೈ ಮೇಲೆ ಅವರು ಈಗ ಹೇಳ್ಬೇಕಪ್ಪ ಅಂದ್ರ ಈಗ ಮಾತಾಡಬಾರ್ದು ಅದನ್ನ, ಆದ್ರ ಅವ್ರು ಬೈತದ ಮೊದ್ಲಿಗೆ ಏನಂತಪ್ಪ ಅಂದ್ರೆ ಸುಳಿ ಮಗ ಅಂತಂದ್ರ. ಯಾಕಂದ್ರೆ ಪಕ್ಕದಲ್ಲೂ ಬರದಾರ, ಶರಣರ ಇದೆಲ್ಲೂ ಕೂಡ ಹೇಳ್ತಾರೆ, ಹಿಂಗಂದ ಕರಿತಿದ್ರಂತ ನಾಗಲಿಂಗ ತಾತ. ಯಾರನ್ನ ಇವತ್ತು ಮಕ ನೋಡಿ ಅವ್ನ ಜಗ್ ಬೈದಾರಪ್ಪ ಅಂದ್ರೆ ಅವತ್ತಿದ್ದ ಅದು ಉದ್ದಾರ ಆತ. ಯಾರನ್ನ ಏನಪ್ಪಾ ಆರಾಮದಿ ಏನಪ್ಪ ಬಾರಪ್ಪ ಕಾಕ ಅಂದ್ರ ಅವ್ನ ಕೇಳಗಾಲ ಉಂಟಾಗೈತಂತ ಅವ್ನಿಗೆ. ಹಂಗ ಅವ್ರ ಪವಾಡ. ಅವ್ರು ಎಂತ ಪವಾಡಗಳನ್ನ ಮಾಡ್ತಿದ್ರಪ್ಪ ಅಂದ್ರ ಬಹಳ ಚಲೋ ಪವಾಡ. ನಾಗಲಿಂಗ ತಾತ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ, ಊರಾಗ ಯಾರ ಸತ್ತಿದ್ರ ಅವ್ರ ಜೊತೆಗೆ ಕೆಲವು ಶಿಷ್ಯಂದ್ರ ಇದ್ರ. ನಮ್ಮ ಮಠದಾಗ ಹೆಂಗ ಶಿಷ್ಯರು ಅದರ ಹಿಂಗ್ ಶಿಷ್ಯರು ಇದ್ರ ಹೇಳಿದ್ರಂತೆ, ಲೇ ಅದ್ ಹೋಗಿ ಹಂಗಂಬರಿ ಅದ್ರ ನಾನು ಮೆರವಣಿಗೆ ಮಾಡ್ಕೊಬೇಕು ಅಂತ. ಸಿರಿ ಕಟ್ಟಿರ್ತಾರ ಹೌದಿಲ್ಲ, ಆ ಸಿರಿ ಕಟ್ಟಿದ್ರಂತೆ. ಅವ್ರ ಶಿಷ್ಯನಲ್ಲಿ ಅದನ್ನ ಇವತ್ತು ತಗೊಂಬರ್ರಿ, ನಾನು ಕೂಡ ಊರು ತುಂಬಾ ಮೆರವಣಿಗೆ ಮಾಡ್ಕೊಂತೀನಿ ಇವತ್ತು. ಯಾರೆಲ್ಲ ಸಿದಿಯ ಕುಂದಿರ್ತಾರೆ ಇಡ್ರಿ, ಸಿದಿಗೆ ಮುಟ್ಟಾಕ ಹೆದರ್ತಾರ. ಅವ್ರ ಹಂಗಲ್ಲ, ಲೇ ಆ ಸಿದಿಗೆ ತಗೊಂಬರ್ಲಿ, ನಾನು ಅದನ್ನ ಮೆರವಣಿಗೆ ಮಾಡ್ಕೊಂತೀನಿ. ಇವ್ರ ಶಿಷ್ಯಂದ್ರ ಏನ್ ಮಾಡಿ ಹೋಗಿ ಆ ಸಿದಿಗೆ ತಗೊಂಬಂದ್ರಂತೆ. ಆ ಸಿದಿಗೆ ತಗೊಂಬಂದ್ರಂತೆ, ಆ ಎಡ ಇತ್ತಂತೆ. ಈತ ಏನ್ ಮಾಡಿದ ನವಲಗುಂದ ತಾತ ಅಂದ್ರ, ನವಲಗುಂದ ನಾಗಲಿಂಗ ತಾತನವ್ರು ಏನ್ ಮಾಡಿದ್ರ ಅಂದ್ರ, ಆ ಸಿದಿಗೆ ಮೇಲೆ ಬೇಸ್ ಕುಂತ ಬಿಟ್ಟಂತೆ ಜಬರ್ದಸ್ತ್ ಆಗಿ, ಪದ್ಗ ನಡಿರ್ಲಿ ಅಂತ. ಶಿಷ್ಯಂದ್ರಿ ಸಿದಿಗೆ ಮೇಲೆ ಕುತ್ಕೊಂಡ್ಬಿಟ್ಟ, ಪದ್ಗ ನಡಿರ್ಲಿ ಅಂತ. ಅವ್ರು ಒದ್ಗಂಡು ಸುಮ್ಮನೆ ಹೋಗ್ತಾ ಇದ್ರು. ಇಡೀ ನವಲಗುಂದನೆಲ್ಲ ಸುತ್ತಾ ಇದ್ರ. ನವಲಗುಂದದೊಳಗ ಬ್ರಾಹ್ಮಣರ ಏರಿಯಾ ಇತ್ತಂತೆ. ಆ ಬ್ರಾಹ್ಮಣರ ಏರಿಯಾದೊಳಗೆ ಇದನ್ನ ಕರ್ಕೊಂಡು ಹೋಗ್ತಾರೆ, ಸಿದಿಗೆ ಮೇಲೆ ಕರ್ಕೊಂಡು ಬೇಸ್ ಕುತ್ಕೊಂಡ ಜಬರ್ದಸ್ತಾಗಿ ಒಂದು ಲಂಗೋಟಿ ಹಾಕೊಂಡು ಕರ್ಕೊಂಡು. ಈ ಬ್ರಾಹ್ಮಣರು ಸುಮ್ಮನೆ ಗೊತ್ತೈತಿ ನಿಮಗೆ, ಪೀಡೆ 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 ಮುಂಡೆ 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 ಅಂತ ಇರ್ತಾರ. ಹೌದ್ರ? ಈ ನವಲಗುಂದ ನಾಗಲಿಂಗ ತಾತನವರು ಅವ್ರನ್ನ ಕರ್ಕೊಂಡು ಹೋಗದ್ರಂತೆ. ಬ್ರಾಹ್ಮಣರಿಗೆಲ್ಲ ಸಿಟ್ಟು ಬಂದ್ಬಿಡು, ಇವ ಎಂತರದ್ರ ಇವರು ಸಿದಿಗೆ ಮೇಲೆ ಒಂದು ಕುಂದ್ರಿಸಿಕೊಂಡು ನಮ್ಮ ಬ್ರಾಹ್ಮಣರಿಗೆ ಓಡ್ಯಾಗ ಬಂದಾರ, ಎಷ್ಟು ಮಡಿ ಮೈಲಿಗೆ ನಮ್ಗೆ ಗೊತ್ತೈತಿ ನಿಮ್ಗೆ ಎಷ್ಟು ಮಡಿ ಅವ್ರು. ಹೌದು? ಅವ್ರ ಹೆಂಗ್ ಮಾಡ್ಬಿಟ್ರಂದ್ರ, ಈ ಸಿದಿಗೆ ಏನ್ ಒತ್ಕೊಂಡಿದ್ರಲ್ಲ 4 ಮಂದಿ ಜಗ್ ಹಿಡ್ಕೊಂಡ್ ಬಡದ್ಬಿಟ್ರು. ಈ ನವಲಗುಂದ ನಾಗಲಿಂಗ ತಾತನ ಬಡದ್ಬಿಟ್ರು, ಹಿಡ್ಕೊಂಡ್ ಜಗ್ ಬಡದ್ಬಿಟ್ರಿ ಬ್ರಾಹ್ಮಣರು. ಆತಲೆ ಇವ್ರು ಬಡದಾರ ಹೋಗಂಗ್ ಬರಲಿ ಅಂದ. ಆ ಸಿದಿಗೆಲ್ಲ ಅಲ್ಲೇ ಬಿಟ್ಟು ಹೋಗ್ಬಿಟ್ರು. ಅವ್ರಂದ್ರಂತೆ, ಅಪ್ಪ ಸ್ವಾಮ್ಯಾರ ಸಿದಿಗಿಲ್ಲೇ ಐತ್ರಿ, ಸಿದಿಗಿಲ್ಲೇ ಐತಿ ಗುರುಗಳು ಅಂದ್ರಂತೆ. ಅಲ್ಲೇ ಇರ್ಲಿ ಬರ್ಲಿ, ಅವ್ರು ನಾಳೆ ತರ್ತಾರ, ಅವ್ರು ಗೊತ್ತೈತಿ ನನಗೆ. ಅವ್ರ ಹತ್ರ ಬರ್ಲಿ ನಾಳೆ ಅಂದ್ರಂತೆ. ಪವಾಡ ಪುರುಷ. ಇವ್ರು ಏನ್ ಮಾಡ, ನವಲಗುಂದ ನಾಗಲಿಂಗ ತಾತನವ್ರ ಮಠಕ್ಕೆ ಹೋದ್ರು, ಒಳ್ಳೆ ಬಡಿಸ್ಕೊಂಡು ಜಗ್ ಬಡಿಸ್ಕೊಂಡು ಅವ್ರು ಹೋದ್ರು. ಹೋಗಿ ಒಂದ್ ಸ್ವಲ್ಪ ದಿನ ಆತ ಸುಮ್ಮನೆ ಲೀಲೆ ಮಾಡ್ಕೊಂತ ಊರೂರಿ ತಿರ್ಕೊಂತ ಹೋಗ್ತಿದ್ದ. ಏನ್ ಜಗ್ ಬಡದ್ರಲ್ಲ ಬ್ರಾಹ್ಮಣರ ಮನೆಯಾಗ ಓಣ್ಯಾಗೆಲ್ಲ ಹಿಡ್ಕೊಂಡು, ಅವ್ರ ಓಣಿ ತುಂಬಾ ಕಾಲರ ರೋಗ ಬಂದ್ಬಿಡ್ತು. ಮಾರಿಮೆ ಪ್ಲೇಗ್ ಅಂತ ಬಂದಿತ್ತವ. ದಿನ ಒಬ್ರು ಸಾಯಕ್ ನಿಂತ್ರ ಓಣ್ಯಾಗಲ್ಲ ಬ್ರಾಹ್ಮಣರ ಮನೆ. ದಿನ ಒಬ್ಬೊಬ್ರು ಸಾಯ್ದ ಅವ್ರ ಮನೆಗೆ ಹೋದಾಗ. ಹಂಗ ದಿನ ಒಬ್ರು ಸಾಯಾರ ಅವ್ರ ಮನೆ, ಎಲ್ಲರಿಗೂ ಮಾರಿಮ್ಯಾನೆ ಬಂದ್ಬಿಡ್ತು. ಅವಾಗ ಹೋಗಿ ಕೇಳ್ತಾರೆ, ಏನ್ರಿ ಹಿಂಗ್ ಹಾಗೆ ಬಿಡುತ್ತಲ್ಲ ಅಂತ ಬ್ರಾಹ್ಮಣರಿಗೆ ಕೇಳಿದಾಗ,
ನೀವ್ ಏನ್ ಮಾಡ್ರಿ ಅಂತ ಒಬ್ರು ತಿಳಿದಂತ ಹೇಳಿದ್ರೆ ಆತ ನಾಗಲಿಂಗ ಸ್ವಾಮಿ ಬಹಳ ಪವಾಡ ಪುರುಷ ಅದ, ಬಹಳ ಲೀಲಾಮಯ ಅದ. ಆತನ ಹಿಡ್ಕೊಂಡು ಧನಕ್ಕೆ ಬಡ್ದಂಗ್ ಬಡ್ದಿರಿ ನೀವು, ಮತ್ತೆ ನಿಮ್ಗೆ ಬರ್ದಂಗ್ ಇರ್ತೈತೆ ಊರ್ ಬೇರೆ ಅಂದ. ಮತ್ತೆ ಇದಕ್ಕೆ ಏನ್ ಪರಿಹಾರ ಅಂದ್ರ ನೀವ ಆತನ ಕುಂದ್ರಿಸಿ ಮೆರವಣಿಗೆ ಮಾಡ್ಬೇಕು, ಅವಾಗ ಅದ್ ಪರಿಹಾರ ಅಂತ. ನೀವ